ನಮ್ಮ ಜಾಣೆ ಮಗಳನ್ನ ಲಕ್ಕಜ್ಜಿ ಮನೆಗೆ ಬಿಟ್ಟು ಹೋಗ್ತಿದ್ದೀವಿ. ನೋಡ್ರಿ, ಈ ರಾಶಿ ಎಲ್ಲ ನೆತ್ತಿ ಎಲ್ಲ ಒಡೆದ್ಬಿಟ್ಟು ಸೌ ಮಾಡಿ ಅದಕ್ಕೆ ಆ ಪೈಪ್ನಲ್ಲೇ ದಪ್ಪನಾಗಿ ನೀರು ಬಿಟ್ಟಿದ್ದೀನಿ. ನಮ್ಮ ಶ್ರೀಮತಿಯವರ ಹೆಸರನ್ನ ಬರ್ಸೋದ್ವಿ ನೋಡಿ. ಅದು ಒಳ್ಳೇದಾ ಕೆಟ್ಟದ್ದಾ ಅಂತ ನಾನು ಕೇಳಿದ್ದೆ. ಅಂದರೆ ಮುತ್ತೈದೆಯರನ್ನ ಕೂರಿಸಿನೇ ಅರ್ಶಿನ ಕುಂಕುಮ ಕೊಡ್ಬೇಕಂತ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಎಗ್ಲ ಮೇಲೆ ಸೆಲ್ಕೆ ಹಾಕೊಂಡು ಎಲ್ಗೊಳ್ತಿದ್ದೀನಿ ಅನ್ಕೊಂಡ್ರಾ? ಸ್ವಲ್ಪ ಕೆಲಸ ಐತೆ. ಅದೇನು ಕೆಲಸ ಅಂತ ನೀವೇ ನೋಡ್ರಿ. ಇವತ್ತು ಬೆಳಗ್ಗೆನೇ JCB ಬಂದು ಸಂಪ್ ಕಟ್ಟೋದಕ್ಕೆ ಅಂತ ಗುಂಡಿ ತೋಡೋಗಿತ್ತು. ಹಂಗೆ ಇಲ್ಲಿ ಲಗೇಜ್ ಆಟೋದಲ್ಲಿ ಸಿಮೆಂಟ್ ಮೂಟೆ ಬಂದಿದ್ವು, ಸಿಮೆಂಟ್ ಮೂಟೆ ಇಳಿಸ್ತವ್ರೆ. ಇನ್ನೊಂದು ಕಡೆಗೆ ಪಾಯಕ್ಕೆ ಮಣ್ಣು ದಪ್ಪ ಜಲ್ಲಿ ಎಲ್ಲ ಹಾಕೊಂಡು ಅಚ್ಚುಕಟ್ಟು ಮಾಡ್ಕೊತಿದ್ರು. ಹಂಗೇ ಸಿಮೆಂಟ್ ಮೂಟೆ ಹಾಕ್ಕೊಂಡು ಬಂದಿತ್ತಲ್ಲ, ಅದೇ ಲಗೇಜ್ ಆಟೋನ ಊರೊಳಗೆ ಕರ್ಕೊಂಡು ಬಂದ್ವಿ. ಸಂಪ್ ಕಟ್ಟೋದಕ್ಕೆ ಏಣಿ ಬೇಕಿತ್ತು, ಹಂಗೆ ಬಾಗಿಲು ಪಟ್ಟಿ ಎಲ್ಲ ಹಾಕ್ಕೊಂಡು ಬರಬೇಕಿತ್ತು. ಅದೆಲ್ಲ ಹಾಕ್ಕೊಂಡು ಮತ್ತೆ ಆ ಲಗೇಜ್ ಆಟೋನ ಹೊಲ್ದಾಗ ಕರ್ಕೊಂಡು ಬಂದ್ವಿ. ಅಂದರೆ ನಾವು ಮನೆ ಕಟ್ತಿರೋದು ನಮ್ಮ ಹೊಲ್ದಾಗೇ. ನಾವು ಮನೆ ಕಟ್ಟಬೇಕು ಅಂತ ಪಾಯ ಹಾಕಿ 2 ವರ್ಷ ಆಯಿತು. ಅದೇನೋ ಗೊತ್ತಿಲ್ಲ, ಆವಾಗಲೇ ನಾವು ಇಟ್ಕೆನೂ ಓಡಿಸಿದ್ವಿ, ಕಿಟಕಿ ಪಟ್ಟಿ ಬಾಗಿಲು ಪಟ್ಟಿ ಎಲ್ಲನೂ ಮಾಡಿಸಿದ್ವಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಮನೆ ಕೆಲಸ ಮಾತ್ರ ಮುಂದಕ್ಕೆ ಹೋಗ್ತಾನೇ ಇರಲಿಲ್ಲ. ಯಾವುದೇ ಕೆಲಸ ಆಗಬೇಕಂದ್ರೂ ಅದಕ್ಕೆ ಒಂದು ಸಮಯ ಸಂದರ್ಭ ಎಲ್ಲ ಕೂಡಬೇಕು ಅಂತಾರಲ್ಲ, ಅದೇ ಥರ ಈಗ ಒಂದು ಒಳ್ಳೆ ಸಮಯ ನಮಗೆ ಬಂದೈತೆ ಅಷ್ಟೇ. ಈಗ ನಾವು ಕೆಲಸ ಮಾಡೋರಿಗೆ ತಿಂಡಿ ತಗೊಂಡು ಹೋಗ್ಬೇಕು. ನಮ್ಮ ಜಾಣೆ ಮಗಳನ್ನ ಲಕ್ಕಜ್ಜಿ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಅವಳಿಗೂ ಡ್ರಾಯಿಂಗು ಕಲರಿಂಗು ಮಾಡೋದಂದರೆ ತುಂಬ ಇಷ್ಟ. ನಾವು ಬರೋವರೆಗೂ ಇಲ್ಲೇ ಕಲರ್ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾಳೆ. ನಾನು ನಮ್ಮ ಶ್ರೀಮತಿಯವರು ತಿಂಡಿ ತಗೊಂಡು ಬಂದ್ವಿ. ಅವ್ರಿಗೆ ತಿಂಡಿ ತಿನ್ನೋಕ್ಕೆ ಅಂತ ಅಡಿಕೆ ಪಟ್ಟೆ ಕೊಯ್ಕೊಂಡು ಬರೋಣ ಅಂತ ಬಂದೆ. ಕೆಲವು ಕಡೆ ಇದನ್ನ ಅಡಿಕೆ ಹಾಳೆ ಅಂತಾರೆ, ಆದರೆ ನಮ್ಮ ಕಡೆ ಅಡಿಕೆ ಪಟ್ಟೆ ಅಂತೀವಿ. ನಮ್ಮ ಕಡೆ ಎಲ್ಲ ಹಿಂಗೇನೆ, ಹೊಲ್ದತ್ರ ಕೆಲಸ ಮಾಡಬೇಕಾದ್ರೆ ಬಾಳೆ ಎಲೆ ಇಲ್ಲ ಈ ಅಡಿಕೆ ಪಟ್ಟೆನಲ್ಲೇ ಊಟ ಮಾಡೋದು. ನಮ್ಮ ಶ್ರೀಮತಿಯವರು ಅವ್ರಿಗೆಲ್ಲ ತಿಂಡಿ ಕೊಡ್ತಾಯಿದ್ರು. ಅವರು ತಿಂಡಿ ತಿನ್ನೋ ಅಷ್ಟರಲ್ಲಿ ನಾನು ಕರುಗೆ ಮೇವು ಕೊಯ್ಕೊಂಡು ಹೋಗೋಣ ಅಂತ ಬಂದೆ. ಇದು ಗಿಣಿ ಹುಲ್ಲು ಅಂತ, ಕೊಯ್ದಂಗೆಲ್ಲ ಮತ್ತೆ ಚಿಗುರುತ್ತೆ. ಇದಕ್ಕೆ ಬೇರೆ ಹೆಸ್ರೇನೋ ಐತೆ, ಅದೇನೋ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ರಾಸಾಯನಿಕ ಹೆಸರು ಅಂತೇನೋ ಬರ್ತಿತ್ತಲ್ಲ, S2O SO4 ಅಂತೆಲ್ಲ, ಹಂಗೇನೆ ಇದಕ್ಕೂ ಅದೇ ಥರದ್ದು ಏನೋ ಒಂದು ಹೆಸರೈತೆ. ಆದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಾವು ಗಿಣಿ ಹುಲ್ಲು ಅಂತೀವಿ ಅಷ್ಟೇ. ಇವತ್ತು ತುಂಬ ಬಿಸಿಲಿತ್ತು. 1 ಹೊರೆ ಮೇವು ಕೊಯ್ಕೊಂಡು ಬಂದು ಇಲ್ಲಿ ಮಂಚದ ಬಂಡೆ ಮೇಲೆ ಹಾಕಿದೆ. ನಮ್ಮ ಕರ ನಾನು ಬರೋದನ್ನೇ ಕಾಯ್ಕೊಂಡು ನಿಂತಿತ್ತು ಅನಿಸುತ್ತೆ. ಇಷ್ಟೊತ್ತಿಗೆಲ್ಲ ಇದಕ್ಕೆ ಒಂದು ಮೇವು ಹಾಕಬೇಕಿತ್ತು, ಆದರೆ ಇವತ್ತು ಕೆಲಸದವ್ರು ಬಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಮೇವು ಕೊಯ್ಕೊಬಂದು ಹಾಕೋ ಅಷ್ಟರಲ್ಲಿ ಅವ್ರದ್ದು ತಿಂಡಿ ತಿನ್ನೋದಾಗಿತ್ತು. ಅವ್ರನ್ನೂ ಜೊತೆಲಿ ಕರ್ಕೊಂಡು ಇಲ್ಲಿ ನಮ್ಮ ತೋಟದ ಹತ್ರ ಬಂದೆ. ಇಲ್ಲಿ ಒಂದು ಡ್ರಮ್ ಐತೆ, ಈ ಡ್ರಮ್ ತಗೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮದಲ್ಲ ಇದು ಡ್ರಮ್ಮು, ನಮ್ಮ ಪರಿಚಯ ಇದ್ದವ್ರದ್ದು. ನಾವು ಪಾಯ ಕಟ್ಟಬೇಕಾದ್ರೆ ಇಸ್ಕೊಂಡು ಬಂದಿದ್ವಿ, ಆವಾಗಲಿಂದ ಇಲ್ಲೇ ಐತೆ. ಇಲ್ಲಿ ಮಣ್ಣಿನ ರಾಶಿ ಐತೆ ನೋಡ್ರಿ. ಈ ರಾಶಿ ಎಲ್ಲ ನೆತ್ತಿ ಎಲ್ಲ ಒಡೆದ್ಬಿಟ್ಟು ಸೌ ಮಾಡಿ ಅದ್ರ ಮೇಲೆ, ಅಂದರೆ ಒಂದು ಲೆವೆಲ್ಗೆ ಮಾಡಬೇಕು. ಆ ಲೆವೆಲ್ಗೆ ಮಾಡಿ ಈ ಡ್ರಮ್ನ ಅದ್ರ ಮೇಲೆ ಕೂರಿಸ್ಬೇಕು. ಡ್ರಮ್ ಸ್ವಲ್ಪ ಎತ್ತರದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸ್ತಾ ಇದ್ದೀವಿ. ಸಂಪ್ ಕಟ್ಟೋದಕ್ಕೇನಿಲ್ಲ ಅಂದರೂ 2 ದಿನ ಆಗುತ್ತೆ. 2 ದಿನದವರೆಗೂ ನೀರು ಬೇಕಲ್ವಾ. ಇವರು ಮೂರ್ತಣ್ಣ ಅಂತ ನಮ್ಮ ಪಕ್ಕದೂರವ್ರೆ. ನಮ್ಮೂರಲ್ಲಿ ಮತ್ತು ಅಕ್ಕಪಕ್ಕ ಊರಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ, ತುಂಬ ಒಳ್ಳೆ ಕೆಲಸಗಾರರು. ಅದಕ್ಕೋಸ್ಕರನೇ ನಾವು ಇವ್ರ ಹತ್ರನೇ ಮನೆ ಕಟ್ಟಿಸ್ತಿದ್ದೀವಿ. ನಮ್ಮ ಮನೆಯೆಲ್ಲ ಇವ್ರಿಗೆ ಒಪ್ಸಿರೋದು. ನಾಳೆ ಏನೋ ದಿನ ಚೆನ್ನಾಗೈತಂತೆ ಮನೆಗೆ ಬಾಗ್ಲಿಕ್ಕೋದಕ್ಕೆ, ಅದಕ್ಕೆ ಬಾಗಿಲು ಪಟ್ಟಿ ಕೂರ್ಸೋಣ ಅಂತ ಹೇಳ್ಬಿಟ್ಟು ನಾಳೆ. ಇವತ್ತೇ ಎಲ್ಲ ಮೂಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋತಾವ್ರೆ. ನಾನೀಗ ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಹೊಲ್ದ ಹತ್ರ ಬಂದೆ. ಅಂದರೆ ಸ್ಪ್ರಿಂಕ್ಲರ್ ಗನ್ ಹಾಕ್ತಾರಲ್ಲ, ಅದಕ್ಕೆ ಪೈಪ್ ಇರುತ್ತಲ್ಲ, ಆ ಪೈಪ್ಗಳು ಬೇಕಿತ್ತು. ಆ ಪೈಪ್ ತೊಗೊಂಡು ಹೋಗೋಣ ಅಂತ ಬಂದುಬಿಟ್ಟು ಪೈಪ್ ತೊಗೊಂಡು ಬಂದು ಇಲ್ಲಿ ನಮ್ಮ ಬೋರ್ಗೆ ಆ ಕನೆಕ್ಷನ್ ಕೊಟ್ಕೊಂಡು ಹಾಕ್ಕೊಂಡು ಬೋರಿಂದ ನೀರು ಬಿಟ್ಕೊಂಡು ಈ ಡ್ರಮ್ ತಂದಿಟ್ವಲ್ಲ ಆಗಲೇ, ಆ ಡ್ರಮ್ಗೂ ನೀರು ತುಂಬಿಸಿದ್ದೀನಿ ನೋಡಿ. ಹಂಗೇ ಇಲ್ಲಿ ಪಾಯಕ್ಕೆ ಜಲ್ಲಿ ದಪ್ಪ ಜಲ್ಲಿ ಮತ್ತು ಸಿಮೆಂಟು ಎಲ್ಲ ಹಾಕ್ತಿದ್ರಲ್ಲ, ಅದಕ್ಕೂ ಸ್ವಲ್ಪ ನೀರು ಬಿಡು ಚೆನ್ನಾಗಿ ಅಂತ ಹೇಳಿದರು. ಅದಕ್ಕೆ ಆ ದೊಡ್ಡ ಪೈಪಲ್ಲೇ ತಂದಿಟ್ಬಿಟ್ಟು ಚೆನ್ನಾಗಿ ನೀರು ತುಂಬಿಸ್ತಾ ಇದ್ದೀನಿ. ನೀರು ತುಂಬಿಸೋಷ್ಟು ಚೆನ್ನಾಗಿ ಪ್ಯಾಕಿಂಗ್ ಆಗುತ್ತಂತೆ, ಒಳ್ಳೇದಂತೆ. ಅದಕ್ಕೋಸ್ಕರ ದಪ್ಪನಾಗಿ ನೀರು ಬಿಟ್ಟಿದ್ದೀನಿ. ಈಗ ಮಧ್ಯಾಹ್ನ ಊಟದ ಟೈಮ್ ಆಯಿತು. ನಮ್ಮ ಶ್ರೀಮತಿಯವರು ಅವ್ರಿಗೆಲ್ಲ ಊಟ ತೊಗೊಂಡು ಬಂದರು. ಅಂದರೆ ಸಿಟಿಗಳಲ್ಲಿ ಮನೆಗಳು ಒಪ್ಪಿಸ್ತಾರಲ್ಲ, ಕಾಂಟ್ರಾಕ್ಟ್ ಕೊಟ್ಬಿಡ್ತಾರಲ್ಲ, ಅವ್ರು ಊಟ ತಿಂಡಿ ಏನು ಕೊಡೋಲ್ಲ. ಅಲ್ಲೆಲ್ಲ ಹೋಟ್ಲುಗಳು ಇರ್ತವೆ ಸಿಟಿನಲ್ಲಿ, ಆದರೆ ಅಲ್ಲೇ ಹೋಟ್ಲಲ್ಲಿ ತಿನ್ಕೋತಾರೆ ಅನಿಸುತ್ತೆ. ನಮ್ಮ ಹಳ್ಳಿ ಕಡೆ ಯಾರೇ ಮನೆ ಕಟ್ಟಿದ್ರು ಇಲ್ಲೆಲ್ಲ ಅವರೇ ಮನೆ ಯಾರು ಕಟ್ಟಿಸ್ತಾರೋ ಅವರೇ ಇವ್ರಿಗೆಲ್ಲ ಅಡುಗೆ ತಿಂಡಿ ಎಲ್ಲ ತಂದು ಕೊಡಬೇಕು. ಎಲ್ಲನೂ ಹಂಗೇ ಇಲ್ಲಿ ಹಳ್ಳಿ ಕಡೆ. ಇದು ನೋಡ್ರಿ, ಇದು ಬೆಳಿಗ್ಗೆ ಹಾಕ್ಕೊಂಡು ಬಂದ್ವಲ್ಲ ಲಗೇಜ್ ಆಟೋದಲ್ಲಿ, ಆ ಬಾಗಿಲು ನಮ್ಮ ಮೇಸ್ತ್ರಿ ನೋಡ್ಬಿಟ್ಟು ಈ ಬಾಗಿಲು ಸ್ವಲ್ಪ ಬೆಂಡ್ ಬಂದೈತೆ, ಈ ಬಾಗಿಲು ಬೇಡ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಬಾಗಿಲು ತರೋಣ ಅಂತ ನಮ್ಮ ಕಾರ್ಪೆಂಟ್ರಿಗೆ ಫೋನ್ ಮಾಡಿ, ಬೇರೆ ಕಡೆ ಕೆಲಸ ಮಾಡ್ತಿದ್ರು ಅವ್ರನ್ನ ಕರೆಸಿ ಅವ್ರನ್ನ ಕರ್ಕೊಂಡೋಗಿ, ಅವ್ರಿಗೆ ಪರಿಚಯ ಇದ್ದವ್ರು ಯಾರೋ ಪರಿಚಯ ಇದ್ದಾರಂತೆ, ಅವ್ರ ಹತ್ರ ಹೋಗಿ ಅವ್ರ ಸ್ಯಾಮಿನಲ್ಲೇ ಕೊಡಿಸಿದ್ರು. ಹೆಂಗೋ ನಾವು ಹೋಗಿದ್ದಕ್ಕೆ ಬಾಗಿಲು ಸಿಕ್ತು. ನಾಳೆ ಬೆಳಗ್ಗೆನೇ ಬಾಗಿಲಿಕ್ಕೆ ಬೇಕು ಅಂದ್ಕೊಂಡಿದ್ದೀವಿ. ನಾವು ಏನು ಮಾಡೋದು ಇವಾಗ, ಬಾಗಿಲು ಬೇರೆ ಬೆಂಡ್ ಬಂದಿತ್ತಲ್ಲ ಅಂತ ತಲೆ ಕೆಡಿಸ್ಕೊಂಡ್ವಿ. ನಮ್ಮ ಕಾರ್ಪೆಂಟ್ರು ಏನೋ ಕರ್ಕೊಂಡೋಗಿ ಕೊಡಿಸಿದ್ರು. ಒಳ್ಳೆ ಬಾಗಿಲೇ ಸಿಕ್ತು ಕೊನೆಗೂ ನಮಗೆ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ನಮ್ಮ ಶ್ರೀಮತಿಯವರು ಮಧುಗಿರಿ ಟೌನಿಗೆ ಹೊರಟ್ವಿ.
ಈ ಮಧುಗಿರಿ ಟೌನಿಗೆ ಯಾಕೆ ಬಂದ್ವಿ ಅಂದರೆ ಇಲ್ಲಿ ನಾಳೆ ಪೂಜೆಗೆ ಸ್ವಲ್ಪ ಹೂವು ಹಣ್ಣು ಎಲ್ಲ ಬೇಕಿತ್ತಲ್ಲ, ಅದಕ್ಕೆ ಇಲ್ಲಿ ಬಂದುಬಿಟ್ಟು ಗೌರಿಬಿದನೂರು ಗೇಟ್ ಅಂತಾರಲ್ಲ ಇಲ್ಲಿ ಸ್ವಲ್ಪ ಹೂವು ತಗೊಂಡ್ವಿ. ಹಾಗೆ ಹಣ್ಣು, ಪೂಜೆಗೆ ಶ್ರೇಷ್ಠವಾದ್ದು ಬಾಳೆಹಣ್ಣು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಇನ್ಸ್ಟಾದಲ್ಲಿ, ಯಾಕೆ ಬಾಳೆಹಣ್ಣೆ ಶ್ರೇಷ್ಠ ಅಂತ ಹೇಳಿ ಅಂತ. ಪೂಜೆಗೆ ಯಾಕೆ ಬಾಳೆಹಣ್ಣೆ ಶ್ರೇಷ್ಠ ಅಂದರೆ, ನಾವು ಬೇರೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಏನೇ ಹಣ್ಣು ತಗೊಂಡ್ರು ನಾವು ತಿಂತೀವಿ. ಆ ಹಣ್ಣನ್ನು ತಿಂದು ಅದರಿಂದ ಬರೋ ಬೀಜನ ನೆಲಕ್ಕೆ ಹಾಕಿ ಗಿಡ ಬೆಳೆಸ್ತೀವಿ, ಸಸಿ ಬೆಳೆಸ್ತೀವಿ. ಅದು ಅಂದರೆ ನಮ್ಮ ಎಂಜ್ಲಾಗಿದೆ. ಅದು ನಾವು ಹಣ್ಣನ್ನು ತಿಂದು ಅದರಿಂದ ಬೀಜದಿಂದ ಬೆಳೆಸೋ ಸಸಿ, ಅದು ನಮ್ಮ ಎಂಜ್ಲಾಗಿದೆ. ಆದರೆ ಬಾಳೆಹಣ್ಣು ಮಾತ್ರ ಅದ್ರ ಗೊನೆ ಕಂದಲ್ಲೇ ಹೊಡ್ಕೊಳತ್ತಲ್ವಾ, ಅದ್ಯಾವುದು ನಾವು ಬೀಜದಿಂದ ಬೆಳೆಸೋವಂಥದ್ದಲ್ಲ. ಅದಕ್ಕೆ ಆ ದೇವರಿಗೆ ಬಾಳೆಹಣ್ಣು ಶ್ರೇಷ್ಠ ಅಂತ. ಇದು ನಾನೆಲ್ಲ ಓದಿ ತಿಳ್ಕೊಂಡಿದ್ದು. ತೆಂಗಿನಕಾಯಿ ಸಹ ಇದೇ ಥರನೇ, ತೆಂಗಿನಕಾಯಿನೂ ಅದಕ್ಕೆ ದೇವ್ರಿಗೆ ಶ್ರೇಷ್ಠ. ನಾನು ಎಲ್ಲ ಓದಿ ತಿಳ್ಕೊಂಡಿದ್ದು, ಗೊತ್ತಿರೋದನ್ನ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಷ್ಟೇ. ಹಾಗೆ ಇಲ್ಲಿ ವಿಳೆದೆಲೆ ಬೇಕಲ್ವ ಪೂಜೆಗೆ, ಸ್ವಲ್ಪ ವಿಳೆದೆಲೆ ತಗೊಂಡ್ವಿ. ಮತ್ತು ಇಲ್ಲಿ ಡೂಮ್ಲೆ ಸರ್ಕಲಲ್ಲಿ ದೀಪಗಳು ಮಾರ್ತಿದ್ರು. ಹೊಸ ಮನೆಗೆ ಬಾಗಿಲಿಕ ಶಾಸ್ತ್ರಕ್ಕೆ ಪೂಜೆಗೆ ಹಚ್ಚಬೇಕಲ್ಲ ದೀಪ, ಆ ದೀಪ ಬೇಕಿತ್ತು. ಮನೆಗೂ ಒಂದು ಹೊಸ ದೀಪ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ 2 ದೀಪಗಳು ತಗೊಂಡ್ವಿ. ಅಲ್ಲಿಂದ ನಾವು ಇಲ್ಲಿ ಮಲ್ಲೇಶ್ವರಂ ಸ್ವಾಮಿ ದೇವಸ್ಥಾನದ ಎದುರಿಗೆ ಪಾತ್ರೆ ಸಿನಪ್ಪ ಅವ್ರ ಅಂಗಡಿ ಅಂತ, ತುಂಬ ಫೇಮಸ್ ಅಂಗಡಿ ಇದು. ನಮ್ಮ ಮನೇಲಿರೋ ಪಾತ್ರೆ ಸ್ಟ್ಯಾಂಡು, ತಟ್ಟೆಗಳು, ಸೌಟ್ಗಳು ಎಲ್ಲ ಇಲ್ಲೇ ತೊಗೊಂಡಿರೋದು. ಮೊದಲು ಚಿಕ್ಕದಾಗಿತ್ತು, ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಅಂಗಡಿ. ಇಲ್ಲಿ ವಾಟ್ರ್ ಫಿಲ್ಟ್ರು ಕ್ಯಾನು, ನೀರು ತಗೊಂಡೋಗೋದಕ್ಕೆ ಕ್ಯಾನು, ಮತ್ತು ಸಾಂಬಾರುಗಳು ತಗೊಂಡೋಗೋಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಕ್ಯಾನ್ಗಳೆಲ್ಲ ಬೇಕಿತ್ತು. ಅದೆಲ್ಲ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲೆಲ್ಲ ತಗೊಂಡು ಅದನ್ನೆಲ್ಲ ಮತ್ತು ನಮ್ಮ ಇದನ್ನ ಬಾಕ್ಸ್ ತಗೊಂಡಿದ್ವಿ, ಸ್ಟೀಲ್ ಬಾಕ್ಸ್ಗಳ ಮೇಲೆ ನಮ್ಮ ಶ್ರೀಮತಿಯವರ ಹೆಸರನ್ನು ಬರ್ಸೋದ್ವಿ. ನೋಡಿ, ಕೆಲವರು ಕಮೆಂಟ್ ಮಾಡ್ತಾರೆ ಏನು ನಿಮ್ಮ ಶ್ರೀಮತಿಯವರ ಹೆಸರು ಅಂತ. ಅವರು ನೋಡ್ಕೊಬಿಡಿ, ಕವಿತಾ ಅಂತ ಅವ್ರ ಹೆಸರು. ಇಷ್ಟೆಲ್ಲ ತಗೊಂಡಾದ್ಮೇಲೆ ಅಲ್ಲಿಂದ ಕೊನೆಯಲ್ಲಿ ನಾವು ಗ್ರಂಥಿಗೆ ಅಂಗಡಿ ಹತ್ರ ಬಂದ್ವಿ. ಇಲ್ಲಿ ದಂಡೂರು ಬಾಕ್ಲು ರೋಡು ದೊಡ್ಡಪೇಟೆ ಹತ್ರ ಇರೋ ಗ್ರಂಥಿಗೆ ಅಂಗಡಿಗೆ ಬಂದಿದ್ದೀವಿ. ನೋಡಿ, ಈ ಪೂಜೆ ಸಾಮಗ್ರಿಗಳು ಸಿಗೋದೆಲ್ಲ ಇಲ್ಲೇ ಜಾಸ್ತಿ ಹೆಚ್ಚಾಗಿ. ಅದಕ್ಕೆ ಪೂಜೆ ಸಾಮಗ್ರಿ ಏನೇನು ಬೇಕೋ, ಬಳೆ ಬಿಚ್ಚಲೆ, ಅರ್ಶಿನ ಕುಂಕುಮ ಏನೇನೋ ಬೇರೆ ಇರ್ತಾವಲ್ಲ ಅದೆಲ್ಲ ತೊಗೊಂಡ್ವಿ. ಮತ್ತು ನವಧಾನ್ಯಗಳೇನೋ ಬಾಗಿಲು ಕಟ್ಟಬೇಕಂತೆ, ನಮಗೂ ಗೊತ್ತಿರಲಿಲ್ಲ. ಅವ್ರನ್ನೆಲ್ಲ ಕೇಳಿದ್ವಿ, ಅವರೇ ಹೇಳಿದ್ರು ಇಂತಿಂಥವು ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ವಾಪಸ್ ನಾವು ಮನೆಗೆ ಹೊರಟು ಬಂದ್ವಿ. ಇದು ಮಾರನೇ ದಿನ, ಅಂದರೆ ನೆಕ್ಸ್ಟ್ ಡೇ. ಇವತ್ತು ಬೆಳಗಿನ ಜಾವದಲ್ಲೇ ಬಾಗಿಲಿಡಬೇಕು, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ, ಒತ್ತುಟೋದಕ್ಕೂ ಮುಂಚೆನೇ ಒಳ್ಳೆ ಸಮಯ. ಈ ಸಮಯದಲ್ಲೇ ಬಾಗಿಲು ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ನಮ್ಮ ಮೇಸ್ತ್ರಿಗೆ ಹೇಳಿದ್ಕೆ ಅವರು ಪಾಪ ಬೆಳಗ್ಗೆ 5 ಗಂಟೆಗೆ ಬಂದು ಬಾಗಿಲೆಲ್ಲ ಕೂರಿಸಿ, ಬಾಗಿಲು ಪಟ್ಟಿನದೆಲ್ಲ ಒಂದು ಟ್ಯೂಬ್ ಲೆವೆಲ್ ಹಿಡಿದು ನೋಡ್ತಾರೆ ಎಲ್ಲ ಕರೆಕ್ಟಾಗಿ ಐತೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಮಾಡ್ತಾಯಿದ್ದಾರೆ. ಅವರೇನೋ ಅವ್ರ ಕೆಲಸ ಅವ್ರು ಮಾಡ್ಕೋತಾ ಇದ್ದಾರೆ ಪಾಪ ಬೆಳಗ್ಗೆನೇ ಬಂದುಬಿಟ್ಟು. ಆಮೇಲೆ ಇಲ್ಲಿ ಹೊಸ್ಲು ನೋಡೋದಕ್ಕೆ, ಹೊಸ್ಲು ಒಂದು ಕರೆಕ್ಟಾಗಿ ಕೂತಿದೆ ಅಂತ ನೋಡೋದಕ್ಕೆ ಇವರು ಒಂದು ಐಡಿಯಾ ಮಾಡ್ತಿದ್ದಾರೆ ನೋಡ್ರಿ. ಚೊಂಬಿಟ್ಬಿಟ್ಟು ಅದ್ರ ಮೇಲೆ ತುಂಬ ನೀರು ಒಯ್ಯೋದು. ಆವಾಗ ಒಂದು ಹಂತಕ್ಕೆ ಕರೆಕ್ಟಾಗಿದೆ ಅಂತ ಅವ್ರಿಗೊಂದು ಐಡಿಯಾ ಇರುತ್ತೆ. ಆ ಥರ ಅವ್ರ ಐಡಿಯಾದ ಪ್ರಕಾರ ಎಲ್ಲ ಇದು ಮಾಡ್ತಾ ಇದ್ದಾರೆ. ನಮ್ಮ ಶ್ರೀಮತಿ ಅವರಂತೂ ಬೆಳಗಿನ ಜಾವ 3 ಗಂಟೆಗೆ ಎದ್ಬಿಟ್ಟು ನೀರು ಗೂರಿ ಹಾಕಿ ನಮಗೆಲ್ಲ ಎದ್ದೋಳಿಸಿ, ನಾವು ಸ್ನಾನ ಮಾಡ್ಕೊಳ್ಳೇಬೇಕು ಪೂಜೆಗೆ ಬರೋಂಗಿದ್ರೆ ಅಂತ ನಮಗೆಲ್ಲ ಸ್ನಾನ ಮಾಡಿಸಿ, ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ಕೊನೆಗೆ ನಮ್ಮ ಜಾಣೆ ಮಗಳಿಗೂ ಸಹ ಸ್ನಾನ ಮಾಡಿಸ್ಬಿಟ್ರು. ಇವಾಗ ಸ್ವಲ್ಪ ಚಳಿ ಇತ್ತು, ಅವಳು ಚಳಿ ಅಂತಿದ್ಲು, ಅದಕ್ಕೋಸ್ಕರ ಅವಳಿಗೆ ಸ್ವೆಟ್ರ್ ಹಾಕ್ಬಿಟ್ಟು ಇಯರ್ ಮಾಫ್ ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಪೂಜೆಗೆ ನಮ್ಮ ಅತ್ತೆಯವರು ಬಂದಿದ್ದಾರೆ, ಮತ್ತು ನಮ್ಮ ಚಿಕ್ಕಮ್ಮ ಅವರು ಬಂದಿದ್ದರು, ಮತ್ತು ನಮ್ಮ ಪರಿಚಯ ಇರೋ ಕೆಲವರು ಸಹ ಬಂದಿದ್ದರು. ಅಂದರೆ ಇಲ್ಲಿ ನೋಡಿರಿ, ಎಲ್ಲ ನೀವು ನೋಡ್ತಾ ಇದ್ದೀರಾ, ಫುಲ್ಲು ಕತ್ಲು. ಇನ್ನೂ 5:15 ಆಗಿಲ್ಲ, ಇನ್ನು ಫುಲ್ಲು ಕತ್ಲೈತೆ. ಈ ಕತ್ಲಾಗೇ ಎಲ್ಲ ಮೊಬೈಲ್ ಟಾರ್ಚ್ಗಳು ಹಾಕ್ಕೊಂಡೇ ಪೂಜೆಗಳು ಮಾಡ್ತಾ ಇರೋದು. ಈ ಬಾಗಿಲು ಪೂಜೆ ಮಾಡೋದಕ್ಕೂ ಸ್ವಲ್ಪ ದಿನಗಳ ಮುಂಚೆ ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದೆ ನಾನು. ಅಂದರೆ ನಮ್ಮ ಮನೇಲಿ ತೆಂಗಿನಕಾಯಿ ಹೊಡೆದಾಗ ಪೂಜೆದು, ಅಲ್ಲಿ ಒಂದು ಹೂವು ಕಾಣಿಸಿತ್ತು, ತೆಂಗಿನಕಾಯಿ ಒಳಗಡೆ ಹೂವು ಬಂದಿತ್ತು. ಅದು ಒಳ್ಳೇದಾ ಕೆಟ್ಟದ್ದಾ ಅಂತ ನಾನು ಕೇಳಿದ್ದೆ, ಅದು ಶುಭನಾ ಅಶುಭನಾ ಅಂತ. ತುಂಬ ಜನ ಶುಭ ಒಳ್ಳೇದಾಗುತ್ತೆ ಅಂತಲೇ ಹೇಳಿದರು. ಕೆಲವರು ಅಶುಭ ಅಂತ ಯಾರೋ ಒಂದಿಬ್ಬರು ಹೇಳಿದರು, ಅವ್ರ ಮೆಂಟಾಲಿಟಿ ಏನೋ ಗೊತ್ತಿಲ್ಲ. ಆಮೇಲೆ ಕೆಲವರು ಮಾತ್ರ ಅದು ಪ್ರಕೃತಿ ಸಹಜವಾಗಿ ಬಂದಿದ್ದು, ಅದು ಮೊಳಕೆ ಹೊಡೆದಿರೋದು, ಅಶುಭನೂ ಅಲ್ಲ ಅಶುಭನೂ ಅಲ್ಲ ಅಂತಲೇ ಹೇಳಿದರು. ಆದರೆ ನನಗನ್ಸಿದ್ದು ಶುಭನೇ ಅಂತ. ಯಾಕೆಂದರೆ ನಮ್ಗೆ ಒಳ್ಳೇದೇ ಆಗ್ತಾಯಿತ್ತು ನೋಡಿರಿ. 2 ವರ್ಷದಿಂದ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೋತಾ ಇದ್ವಿ, ಆದರೆ ಆಗಿರಲಿಲ್ಲ. ಆ ಕಾಯಿ ಹೊಡೆದು ಸ್ವಲ್ಪ ದಿನಕ್ಕೆ ಆ ಥರ ಹೂವು ಕಾಣಿಸ್ಕೊಂಡು ಕಾಯಲ್ಲಿ ಸ್ವಲ್ಪ ದಿನಕ್ಕೇ ಈ ಥರ ಬಾಗಿಲಿಟ್ಟು ಪೂಜೆನೇ ಮಾಡ್ತಾಯಿದ್ವಿ, ಮನೆ ಕಟ್ಟೋಕ್ಕೆ ಶುರು ಮಾಡ್ತಾಯಿದ್ವಿ. ಆದ್ದರಿಂದ ನನಗೆ ಅದು ಶುಭ ಅನಿಸಿದೆ. ಇನ್ನು ಕೆಲವರು ಪ್ರಕೃತಿ ನಿಯಮ, ಪ್ರಕೃತಿ ದತ್ತವಾಗಿ ಬಂದಿದ್ದು, ಅದು ನ್ಯಾಚುರಲ್ಲು, ಹಾಗೆ ಅದರಲ್ಲಿ ಅಂತ ಎಲ್ಲ ಏನು ಹೇಳಿದ್ರಲ್ಲ, ಅದನ್ನೆಲ್ಲ ಯೋಚನೆ ಮಾಡಿದಾಗ ನನಗನ್ಸಿದ್ದೇನು ಅಂದರೆ, ಈಗ ದಿನಾಂಕ ಕ್ಯಾಲೆಂಡ್ರಲ್ಲಿರುತ್ತೆ, ಸಮಯ ಬಂದುಬಿಟ್ಟು ಗಡಿಯಾರದಲ್ಲಿರುತ್ತೆ. ಆದರೆ ನಾವು ಏನೇ ಕೆಲಸ ಮಾಡಬೇಕಂದ್ರೂ ಪ್ರತಿಯೊಬ್ಬರು ಅಷ್ಟೇ, ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬರು ಮನೇಲೂ ಪ್ರತಿಯೊಬ್ಬರೂ ಅಷ್ಟೇ ಒಳ್ಳೆ ದಿನ ನೋಡ್ತಾರೆ, ಒಳ್ಳೆ ಸಮಯ ನೋಡ್ತಾರೆ. ಹಾಗಾದರೆ ಒಳ್ಳೆ ದಿನ ಸಮಯ ಯಾಕೆ ನೋಡಬೇಕು? ಸೂರ್ಯ ಅಲ್ಲಿರ್ತಾನೆ, ಚಂದ್ರ ಇಲ್ಲಿರ್ತಾನೆ, ಅದೆಲ್ಲ ಬೆಳಕರಿಯುತ್ತೆ, ಅಗಲಾಗುತ್ತೆ. ಆದರೆ ಬೆಳಗಿನ ಜಾವ ಒಳ್ಳೆ ಸಮಯ ಅಂತೆಲ್ಲ ನೋಡ್ತಾರಲ್ಲ, ಹಂಗಂದರೆ ಅದು ಒಂದು ನಂಬಿಕೆ ಅಷ್ಟೇ. ಅದೇ ಥರನೇ ಇದೂ ಶುಭ ಆಗುತ್ತೆ ಅನ್ನೋ ಒಂದು ನಂಬಿಕೆ.
ನಮ್ಮ ಹಿರಿಯರು ಮಾಡಿರ್ತಾರೆ ಇದನ್ನೆಲ್ಲ, ಅವ್ರ ಅನುಭವದ ಪ್ರಕಾರ ಮಾಡಿರ್ತಾರೆ. ಅದೆಲ್ಲ ಅವ್ರ ಅನುಭವ ಯಾವತ್ತೂ ಸುಳ್ಳಾಗಿರೋಲ್ಲ ಹಿರಿಯರ್ದು. ಅವ್ರೇನು ಮಾಡಿದಾರೋ ಅದು ನಿಜನೇ ಅನಿಸಿದೆ. ಶುಭ ಅಂತ ತುಂಬ ಜನ ಹೇಳಿದರು, ನಮಗೆ ಶುಭನೇ ಆಗಿದೆ. ಹಾಗಾಗಿ ಅದು ಬೇರೆ ಯಾರಿಗೇ ಆಗಲಿ ಮುಂದೆ ಪೂಜೆ ಮಾಡಿದಾಗ ತೆಂಗಿನಕಾಯಲ್ಲಿ ಹೂವು ಕಾಣಿಸ್ಕೊಂಡ್ರೆ ಅದು ಶುಭನೇ, ನಿಮಗೆ ಮುಂದೆ ಏನೋ ಒಳ್ಳೆಯದೇ ಆಗುತ್ತೆ ಅಂತಲೇ ತಿಳ್ಕೊಳ್ಳಿ. ಇಷ್ಟು ಮಾತ್ರ ಹೇಳ್ತೀನಿ ನಾನು. ಪೂಜೆ ಎಲ್ಲ ನಾವು ಅಂದ್ಕೊಂಡಂಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸಮಯಕ್ಕೆ ಸರಿಯಾಗಿ ಆಯಿತು. ಮತ್ತು ಇಲ್ಲಿ ವಸ್ತ್ರ ಇಡ್ತಾರೆ. ವಸ್ತ್ರ ಅಂದರೆ ಟವಲ್ ಏನಾದರೂ ಇರಬೇಕು. ಟವಲ್ ಇಟ್ಟಿದ್ವಿ ನಾವು. ಇಲ್ಲಿ ನಮ್ಮ ಮನೆ ಕಟ್ತಾರಲ್ಲ ಮೇಸ್ತ್ರಿ, ಅವ್ರಿಗೆ ದಕ್ಷಿಣೆ ಇಟ್ಟು ಅದನ್ನು ಕೊಡಬೇಕು ಪೂಜೆ ಟೈಮಲ್ಲಿ. ಇದನ್ನು ಇವಾಗ ನಮ್ಮ ಶ್ರೀಮತಿಯವರು ಅದನ್ನೇ ಅವ್ರಿಗೆ ಕೊಟ್ಟಿದ್ದು. ಆಮೇಲೆ ಮತ್ತೆ ಬಂದಿರೋ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕು. ಹೂವು, ಅರ್ಶಿನ ಕುಂಕುಮ ಅದನ್ನು ಎಲ್ಲ ಒಂದು ಫಲ ಕೊಡ್ತಾರೆ. ಅಂದರೆ ಒಂದು ಬಾಳೆಹಣ್ಣು ಏನೋ ಇಡ್ತಾರೆ, ಅದಿಟ್ಬಿಟ್ಟು ಹೂವು ಅರ್ಶಿನ ಕುಂಕುಮ ಕೊಡಬೇಕು. ಅಂದರೆ ಮುತ್ತೈದೆಯರನ್ನ ಕೂರಿಸಿನೇ ಅರ್ಶಿನ ಕುಂಕುಮ ಕೊಡಬೇಕಂತೆ. ಅದಕ್ಕೆ ಇಲ್ಲೇ ಪಾಯ್ದ ಥರ ಎಲ್ಲ ಕೂರಿಸ್ಬಿಟ್ಟು ಅವ್ರಿಗೆ ನಮ್ಮ ಚಿಕ್ಕಮ್ಮವರೇ ಅರ್ಶಿನ ಕುಂಕುಮ ಇಟ್ಟು ಹೂ ಮುಡಿಸಿದ್ರು. ಕೊನೆಯಲ್ಲಿ ನಮ್ಮ ಜಾಣೆ ಮಗಳು, ನೀನು ಮನೆ ಮಗಳು ಬಾ ಅಂತ ಹೇಳ್ಬಿಟ್ಟು ಅವಳನ್ನು ಕೂರಿಸಿ ಅವಳಿಗೂ ಕುಂಕುಮ ಇಟ್ಬಿಟ್ಟು ಹೂವು ಮುಡಿಸಿದ್ರು. ಸ್ವಲ್ಪ ಕತ್ಲಿದ್ರು ಸಹ ಇವರೆಲ್ಲ ಈ ಕತ್ಲಲ್ಲೂ ಪೂಜೆಗೆ ಬಂದಿದ್ದರು. ಇದರಿಂದ ನಮಗೆ ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶಕ್ಕೆ ನಿಮ್ಮನ್ನೆಲ್ಲ ಕರೆಯೋವಾಗಲಿ. ಹಾಗಂತ ನೀವು ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಸಹ ನಮ್ಮ ಮೇಲಿರಲಿ. ಪೂಜೆ ಮುಗಿಸ್ಕೊಂಡು ಅವರೆಲ್ಲ ಮನೆಗೆ ಹೋದರು. ಈಗಿನ್ನೂ ಬೆಳಕರಿತಾ ಐತೆ ನೋಡ್ರಿ. ಅಂದರೆ ಇನ್ನೂ ಪೂರ್ತಿ ಬೆಳಕಾಗಿಲ್ಲ, ಸ್ವಲ್ಪ ಕತ್ಲೆ ಐತೆ. ತಾತ ಮೊಮ್ಮಗಳು ಇಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ನೋಡ್ರಿ. ತಾತಂಗೆ ಮೊಮ್ಮಗಳು ಹೇಳ್ತಾವಳೆ, ಈ ರೂಮ್ ನಂದು, ಆ ರೂಮ್ ನಿಂದು ಅಂತ ಏನೇನೋ ಮಾತಾಡ್ತಿದ್ದಾರೆ ತಾತ ಮೊಮ್ಮಗಳು. ಈಗ ಪೂರ್ತಿ ಬೆಳಕಾಗ್ಬಿಡ್ತು ನೋಡಿ. ನಾವು ಮನೆಗೆ ಹೊರಟ್ವಿ. ಮನೆಗೆ ಹೊರಡೋದಕ್ಕೂ ಮುಂಚೆ ಇಲ್ಲೊಂದೆರಡು ನೆನಪಿಗೆ ಅಂತ ಒಂದೆರಡು ಸೆಲ್ಫಿ ಫೋಟೋ ಎಲ್ಲ ತಗೊಂಡ್ವಿ. ಹಾಗೆ ನಿಮಗೆಲ್ಲ ಒಂದು ಸಲ ಬಾಯ್ ಮಾಡೋಗೋಣ ಅಂತ ನಿಂತ್ಕೊಂಡ್ವಿ ಇಲ್ಲೇ. ಸರಿ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಮುಂದೆ ಮನೆ ಕಟ್ಟಬೇಕಾದ್ರೆ ಮುಂದೆ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಮುಂದಿನ ಹಂತಗಳು ಏನೇನು ಎಲ್ಲ ತಿಳಿಸ್ಕೊಡ್ತೀನಿ, ನಿಮ್ಮ ಜೊತೆ ಹಂಚ್ಕೋತೀವಿ. ಇವತ್ತಿನ ಬ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ಮುಗಿಸಿ ಮನೆಗೆ ಹೊರಟ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.